ಈ ಕಾದಂಬರಿಯಲ್ಲಿ ಬರುವ ಕಾಳೇನಹಳ್ಳಿಯಲ್ಲಿಯೇ ಪುಣ್ಯಕೋಟಿ ಕತೆ ನಡೆದಿದೆ ಎಂಬುದಕ್ಕೆ ಮುಂದುವರಿದ ಸಾಕ್ಷ್ಯಾಧಾರಗಳು. ಮುಂದುವರಿದ ಭಾಗ. ನಮ್ಮ ಗೌಡರು ಇಂದಿನ ಕಾಳಿಂಗಗೊಳ್ಳನ ವಂಶದವನೇ ಮತ್ತು ಕಾಳೇನಹಳ್ಳಿಯಲ್ಲಿಯೇ ಪುಣ್ಯಕೋಟಿ ಎಂಬ ಗೋವಿನ ಕತೆ ನಡೆಯಿತು ಎಂಬುದಕ್ಕೆ ಇನ್ನೂ ಒಂದು ಅಸಂದಿಗ್ಧ ಆಧಾರವಿದೆ. ರೂಢಿಯೊಳಗರುಣಾದ್ರಿಗಿರಿಯು ನಾಡಿನೊಳಗಿಹುದೊಂದು ಬೆಟ್ಟವು ರೂಢಿಗಂಬರ ತುಡುಕುವಂದದಿ ನೋಡಲಾಶ್ಚರ್ಯವೆನಿಸಿತು. ಪುಣ್ಯಕೋಟಿ ಹಸುವಿನ ಕತೆ ನಡೆದ ಅರುಣಾದ್ರಿಗಿರಿಯ ಕೆಳತಪ್ಪಲಿನಲ್ಲಿಯೇ ಕಾಳೇನಹಳ್ಳಿ ಇದೆ. ಅದು ಯಾವುದೋ ಒಂದು ಸಾಮಾನ್ಯ ಬೆಟ್ಟವಾಗಿದ್ದು ಅದಕ್ಕೆ ಯಾರೋ ಅರುಣಾದ್ರಿಗಿರಿ ಎಂದು ಹೆಸರನ್ನಿಟ್ಟಿರಬಹುದೆಂಬ ಶಂಕೆಯನ್ನು ನಾವು ವ್ಯಕ್ತಪಡಿಸಿದರೆ ಇನ್ನೂ ಹೆಚ್ಚಿನ ನಿರ್ದಿಷ್ಟತೆಯು ಕಾಳೇನಹಳ್ಳಿಯ ಪ್ರದೇಶಕ್ಕೆ ಇದೆ. ಸೃಷ್ಟಿಯೊಳಗರುಣಾದ್ರಿಗಿರಿಯು ಬೆಟ್ಟದ ಬಸಳೇಳು ಗಿರಿಗಳು 12 ಯೋಜನ ದಟ್ಟೈಸಿತಾರಣ್ಯದಿ. ಈ ಬೆಟ್ಟದ ಸುತ್ತ 12 ಯೋಜನ ವಿಸ್ತಾರದಲ್ಲಿ ಬೇರೆ ಬೇರೆಯ 7 ಗಿರಿಗಳಿವೆ. ಅರುಣಾದ್ರಿಗಿರಿಯನ್ನು ಹತ್ತಿ ಮೋಡವಿಲ್ಲದ ಮಧ್ಯಾಹ್ನದಲ್ಲಿ ನೋಡಿದರೆ ಈ 7 ಗಿರಿಗಳು ಚೆನ್ನಾಗಿಯೇ ಕಾಣಿಸುತ್ತವೆ. ಹಿಂದೆ ಆ ಗಿರಿವೃತ್ತವೆಲ್ಲವೂ ದಟ್ಟವಾದ ಅರಣ್ಯದಿಂದ ಮುಚ್ಚಲ್ಪಟ್ಟಿತ್ತು ಎಂಬುದಕ್ಕೆ ಸಾಕ್ಷಿ ಬೇಕಿಲ್ಲ. ನಮ್ಮ ಕಾಳಿಂಗೇಗೌಡನ ವಯಸ್ಸಿನವರು ಹುಡುಗರಾಗಿದ್ದಾಗಲೂ ಅಲ್ಲಿ ಭಯಂಕರವಾದ ಅರಣ್ಯವಿತ್ತು. ನಾಗಸಂಪಿಗೆ ಮಾವು ನೇರಿಲು ತೇಗ ಚನ್ನಂಗಿ ಬನ್ನಿ ಪಾದ್ರಿಯು ಬಾಗಿ ತಿಂತ್ರಿಣಿ ಮತ್ತೆ ಬಿಲ್ವ ತಾಗಿ ಮೆರೆದವರಣ್ಯದಿ. ಆಲವಳಿಯು ಹತ್ತಿ ಕಿತ್ತಳೆ ಜಾಲ ತಿದಿಗಿಲು ಅಗಿಲು ಶ್ರೀಗಂಧ ಬೇಲಬೂತಳೆ ಬಿದಿರು ಬೂರುಗ ಲೀಲೆಯೊಳುವನ ಒಪ್ಪಿತು. ಕಾಳಿಂಗೇಗೌಡನೇ ಕಾಡಿನ ತುಂಬ ಈ ಮರಗಳನ್ನು ನೋಡಿದ್ದ. ಆದರೆ ಅವನಿಗೆ 20 ವರ್ಷದಾಗಿದ್ದಾಗಲೇ, ಎಂದರೆ ಈಗ 30 ವರ್ಷಗಳ ಹಿಂದೆ ಅಲ್ಲಿಯ ಕಾಡುಗಳನ್ನು ಕಡಿಯಲು ಪ್ರಾರಂಭಿಸಿ ಮುಗಿಸಿದ್ದರು. ತೇಗದ ಮರಗಳು ದೊಡ್ಡ ಪಟ್ಟಣಗಳ ಮನೆಗಳನ್ನು ಕಟ್ಟಲು ಹೋದವು. ಮಾವು ನೀರಿಲು ಬನ್ನಿ ಪಾದ್ರಿಗಳು ನಗರಗಳ ಜನರಿಗೆ ಸೌದೆಯಾಗಿ ಉರಿದು ಹೋದವು. ಶ್ರೀಗಂಧದ ಮರಗಳೆಲ್ಲ ಗಂಧದೆಣ್ಣೆಯಾಗಿ ಕಾರ್ಖಾನೆಗೆ ಹೋಗಿ ಎಣ್ಣೆ ಸಾಬೂನುಗಳ ರೂಪದಲ್ಲಿ ಹೊರದೇಶವನ್ನು ಮುಟ್ಟಿದ್ದವು. ಮುಖ್ಯವಾದ ಗಂಡು ಮರಗಳೇ ಇಲ್ಲದ ಮೇಲೆ ನಾಗಸಂಪಿಗೆ ಬಿಲ್ವ ಬೂರುಗ ಮೊದಲಾದ ಹೆಣ್ಣು ಸಸ್ಯಗಳು ಉಳಿಯುವುದು ಹೇಗೆ? ಅರಳಿಯೂ ಮರವೂ ಇಲ್ಲ, ಅದರ ಹೆಂಡತಿಯಾದ ಬೇವಿನ ಮರವೂ ಇಲ್ಲ. ಆದರೆ ಅಲ್ಲೊಂದು ಇಲ್ಲೊಂದರಂತೆ ಆಲದ ಮರಗಳು ಮಾತ್ರ ಇನ್ನೂ ಉಳಿದಿವೆ. ಈ ಭಾಗದಲ್ಲಿ ನನಗೆ ತುಂಬ ಇಷ್ಟವಾಗಿದ್ದಂತಹ ಒಂದು ಸಂಗತಿ ಅಂದರೆ, ಇಲ್ಲಿ ಮಾನವನ ಒಂದು ಅತಿ ಆಸೆಯಿಂದ ಹೇಗೆ ಪರಿಸರ ನಾಶ ಆಗ್ತಾ ಇದೆ, ಎಲ್ಲ ಕಾಡುಗಳು ಮುಗಿದು ಹೋಗಿದೆ ಎನ್ನುವುದನ್ನು ಕಾದಂಬರಿಕಾರರು ತುಂಬ ಸೂಕ್ಷ್ಮವಾಗಿ ವಿವರಿಸಿದ್ದಾರೆ. ಮುಂದಿನ ಭಾಗದಲ್ಲಿ ಈ ಒಂದು ಕತೆ ಮುಂದುವರಿಯುತ್ತದೆ.